ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ನಿತ್ಯ ಭವಿಷ್ಯ ಚಾನೆಲ್ಗೆ ಸ್ವಾಗತ. 2025ರ ಆಗಸ್ಟ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಬಿಡುವ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತವೆ. ಬನ್ನಿ, ಹಾಗಿದ್ದರೆ ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಆಗಸ್ಟ್ ತಿಂಗಳಲ್ಲಿ ಯಾವ ಹಬ್ಬಗಳು, ಶುಭ ದಿನಗಳ ಬಗ್ಗೆ ನೋಡೋಣ ಬನ್ನಿ. ಶ್ರಾವಣ ಮಾಸ 5-8-2025 ಮಂಗಳಗೌರಿ ವ್ರತ ಮತ್ತು ಏಕಾದಶಿ ಇರುತ್ತದೆ. 9-8-2025 ನೂಲ ಹುಣ್ಣಿಮೆ ಮತ್ತು ರಕ್ಷಾಬಂಧನ ಇರುತ್ತದೆ. 11-8-2025 ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತದೆ. ಈ ಆರಾಧನೆ ಬಂದು 8ನೇ ತಾರೀಕಿನಿಂದ ಶುರುವಾಗುತ್ತದೆ ಮತ್ತು 14ನೇ ತಾರೀಕಿನವರೆಗೂ ಇರುತ್ತದೆ. ಮಂತ್ರಾಲಯದಲ್ಲಿ 10ಕ್ಕೆ ಪೂರ್ವಾರಾಧನೆ, 11ಕ್ಕೆ ಮಧ್ಯಾರಾಧನೆ, 12ಕ್ಕೆ ಉತ್ತರಾರಾಧನೆ ಇರುತ್ತದೆ. ಆದವರು ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಇಲ್ಲ ಆಗಲ್ಲ ಅನ್ನೋರು ಹತ್ತಿರದ ರಾಯರ ಮಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತದೆ. ಮತ್ತು 12ನೇ ತಾರೀಕಿನಂದು ಮಂಗಳಗೌರಿ ವ್ರತ ಮತ್ತು ಸಂಕಷ್ಟ ಚತುರ್ಥಿ ಇರುತ್ತದೆ. ಮತ್ತು 16ನೇ ತಾರೀಕಿನಂದು ಕೃಷ್ಣ ಜನ್ಮಾಷ್ಟಮಿ ಇರುತ್ತದೆ. 23ನೇ ತಾರೀಕಿನಂದು ಬೆನಕನಾಮಾವಾಸೆ ಇರುತ್ತದೆ. 26ಕ್ಕೆ ಸ್ವರ್ಣಗೌರಿ ವ್ರತ ಮತ್ತು ವೀರಭದ್ರೇಶ್ವರ ಜಯಂತಿ ಇರುತ್ತದೆ. ಮತ್ತು 27ಕ್ಕೆ ಗಣೇಶ ಚತುರ್ಥಿ ಇರುತ್ತದೆ. ಇದಿಷ್ಟು ಆಗಸ್ಟ್ ತಿಂಗಳ ಹಬ್ಬ ಮತ್ತು ಶುಭ ದಿನಗಳ ಬಗ್ಗೆ ಆಯಿತು. ಬನ್ನಿ, ಹಾಗಾದರೆ ಗ್ರಹ ಬದಲಾವಣೆಗಳ ಬಗ್ಗೆ ನೋಡೋಣ. ಗುರು ಮಿಥುನದಲ್ಲೇ ಇದ್ದಾರೆ, ಮುಂದಿನ ವರ್ಷದವರೆಗೂ ಅಲ್ಲೇ ಇರ್ತಾರೆ. ಮತ್ತು ಕರ್ಮಕಾರಕನಾದ ಶನಿ ಮೀನದಲ್ಲಿದ್ದಾರೆ. ಶನಿಯೂ ಕೂಡ ಇನ್ನೂ ಹೆಚ್ಚು ಕಡಿಮೆ 2 ವರ್ಷ ಸ್ಥಾನ ಬದಲಾಯಿಸಲ್ಲ. 17ನೇ ತಾರೀಕು ಸಿಂಹಕ್ಕೆ ರವಿ ಬರುತ್ತಾರೆ. ಸಿಂಹದಲ್ಲಿ ಈಗಾಗಲೇ ಕೇತುಗ್ರಹ ಇರೋದ್ರಿಂದ ರವಿ ಮತ್ತು ಕೇತು ಒಂದೇ ರಾಶಿಯಲ್ಲಿ ಇರ್ತಾರೆ. 20ಕ್ಕೆ ಕಟಕಕ್ಕೆ ಶುಕ್ರಗ್ರಹ ಬರುತ್ತೆ. 30ಕ್ಕೆ ಸಿಂಹರಾಶಿಗೆ ಬುಧಗ್ರಹ ಬರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಕುಜ ಹಾಗೂ ಕುಂಭರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ. ಇದಿಷ್ಟು ಆಗಸ್ಟ್ ತಿಂಗಳ ಗ್ರಹ ಬದಲಾವಣೆಗಳ ಬಗ್ಗೆ ಆಯಿತು. ಹಾಗಾದರೆ ಬನ್ನಿ, ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಶನಿ ಪಂಚಮದಲ್ಲಿ ಇರೋದ್ರಿಂದ ಪಂಚಮ ಶನಿಯ ಪ್ರಭಾವ ಇರುತ್ತದೆ. ಇದರಿಂದ ದೇಹದಲ್ಲಿ ನಿಶ್ಶಕ್ತಿ, ಆಯಾಸ ಕಾಡುತ್ತೆ. ಸ್ವಲ್ಪ ಮಂದವಾಗಿ ಇರ್ತೀರಾ. ಯಾವುದೇ ಕೆಲಸ ಮಾಡೋಕ್ಕೂ ತುಂಬ ಯೋಚನೆ ಮಾಡ್ತೀರಾ. ಆಲಸ್ಯ ನಿಮ್ಮನ್ನ ಕಾಡ್ತಾ ಇರುತ್ತೆ. ದೇಹದಲ್ಲಿ ದೃಢತೆ ಇರಲ್ಲ. ಯಾವಾಗಲೂ ನಿದ್ದೆ ಮಂಪರಿನಲ್ಲಿ ಇರ್ತೀರಾ. ಟೆನ್ಷನ್, ಒತ್ತಡ ನಿಮ್ಮನ್ನ ಕಾಡುತ್ತೆ. ಧೈರ್ಯ ಇರಲ್ಲ. ಎಲ್ಲದಕ್ಕೂ ಸ್ವಲ್ಪ ಹಿಂಜರಿತೀರಾ. ಸಾಲದ ಬಾಧೆ ನಿಮ್ಮನ್ನ ಕಾಡುತ್ತೆ. ವ್ಯಾಪಾರದಲ್ಲಿ ಅಷ್ಟೇನೂ ಲಾಭ ಸಿಗಲ್ಲ. ಹೊಸದಾಗಿ ಹೂಡಿಕೆ ಮಾಡೋಕೆ ಹೋಗ್ಬೇಡಿ. ಶೇರ್ ಮಾರ್ಕೆಟಿಂಗ್ನಲ್ಲಿ ಕೈ ಸುಡುವಂತಹ ಸಂಭವ ಹೆಚ್ಚಾಗಿರುತ್ತದೆ. ಸದ್ಯಕ್ಕೆ ಹೂಡಿಕೆ ಮಾಡೋಕೆ ಹೋಗ್ಬೇಡಿ. ಇನ್ನು ಗುರುಗ್ರಹದ ಕಡೆ ನೋಡೋದಾದ್ರೆ ನಿಮಗೆ ಗುರುಬಲ ಇಲ್ಲ. ಇದರಿಂದ ಈ ಮುಂಚೆ ಕೆಲಸದಲ್ಲಿ ಎಷ್ಟೋ ಒತ್ತಡಗಳಿದ್ರೂ ಕೂಡ ಯಾರದೋ ಸಹಾಯದಿಂದ ಕೆಲಸನ ಸಲೀಸಾಗಿ ಮಾಡಿ ಮುಗಿಸ್ತಾ ಇದ್ರಿ. ಆದ್ರೆ ಈ ತಿಂಗಳಲ್ಲಿ ನಿಮ್ಮ ಸಹಾಯಕ್ಕೆ ಯಾರೂ ಬರಲ್ಲ. ಒಬ್ಬಂಟಿಯಾಗಿ ಬಿಡ್ತೀರಾ. ಹಾಗೆ ಸಹಾಯಕ್ಕೆ ಬಂದ್ರೂ ಕೂಡ ಸರಿಯಾದ ಸಮಯಕ್ಕೆ, ಅಂದರೆ ನಿಮಗೆ ಬೇಕಾದಾಗ ಸಹಾಯಕ್ಕೆ ಬರಲ್ಲ. ಇದರಿಂದ ನೀವು ಅವಮಾನವನ್ನು ಕೂಡ ಅನುಭವಿಸುವಂತಹ ಸಂಭವ ಬರುತ್ತದೆ. ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಮನೆಯಲ್ಲಿ ಏನಾದರೂ ನಿಮ್ಮ ಮದುವೆಯ ಬಗ್ಗೆ ಚಿಂತಿಸುತ್ತಾ ಇದ್ದರೆ ಸದ್ಯಕ್ಕೆ ಸ್ವಲ್ಪ ದಿನಗಳ ಕಾಲ ಮುಂದೂಡೋದೇ ಒಳ್ಳೆಯದು. ಹಾಗೇನಾದ್ರೂ ಇಲ್ಲ, ಎಲ್ಲ ಮಾತುಕತೆ ಮುಗಿದಿದೆ, ಕೊನೆ ಹಂತದಲ್ಲಿದ್ದೀವಿ ಅಂದ್ರೆ ಮುಂದುವರೆಯಿರಿ. ಅದಕ್ಕೂ ಮುನ್ನ ಶನಿ ಮತ್ತು ಗುರುವಿನ ಶಾಂತಿ ಮಾಡಿಸಿ ಮುಂದುವರೆಯಿರಿ. ವಿನಾಕಾರಣ ನಿಮ್ಮದಲ್ಲದ ತಪ್ಪಿಗೆ ನೀವು ತಲೆದಂಡ ತೆರಬೇಕಾಗುತ್ತದೆ. ಆದಷ್ಟು ಎಚ್ಚರದಿಂದ ಇರಿ. ಪಾರ್ಟ್ನರ್ ಬಿಸಿನೆಸ್ ಮಾಡೋರು ಆದಷ್ಟು ಎಚ್ಚರದಿಂದ ಇರಿ. 17ನೇ ತಾರೀಕು ರವಿ ನಿಮ್ಮ ರಾಶಿಯಿಂದ 10ನೇ ಮನೆಗೆ ಬರುತ್ತಾನೆ.
ಸೂರ್ಯನಿಂದ ಒಳ್ಳೆಯ ಫಲಗಳನ್ನೇ ಪಡಿತೀರಾ. ಸೂರ್ಯನ ಬಲದಿಂದ ಧೈರ್ಯ ಬರುತ್ತೆ. 20ನೇ ತಾರೀಕು ಭಾಗ್ಯಸ್ಥಾನಕ್ಕೆ ಶುಕ್ರ ಗ್ರಹ ಬರುತ್ತೆ. ಶುಕ್ರನಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲಾಭವಾಗುತ್ತದೆ. ಶುಕ್ರನು ಶುಭ ಫಲಗಳನ್ನೇ ಕೊಡುತ್ತಾನೆ. 30ನೇ ತಾರೀಕು ಬುಧ ದಶಮಕ್ಕೆ ಬರುತ್ತಾನೆ. ಅಲ್ಲಿಯವರೆಗೂ ಬುಧನಿಂದ ಶುಭಫಲಗಳೇ ಸಿಗುತ್ತವೆ. ಬುದ್ಧಿಯನ್ನು ಓಡಿಸಿ ಕೆಲಸ ಮಾಡ್ತೀರಾ. ಬುಧ ಚೆನ್ನಾಗಿದ್ದಾಗ ವಿದ್ಯಾರ್ಥಿಗಳಿಗೆ ಶುಭವಾಗುತ್ತದೆ. ಓದಿದ್ದು ಬೇಗ ನೆನಪಿಗೆ ಬರುತ್ತದೆ. ಮಕ್ಕಳು ಜ್ಞಾನವಂತರಾಗ್ತಾರೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜ ಲಾಭಸ್ಥಾನದಲ್ಲಿದ್ದಾನೆ. ಕುಜ ಲಾಭಸ್ಥಾನದಲ್ಲಿದ್ದರೆ ಭೂಮಿ ಲಾಭವಾಗುತ್ತದೆ. ಪೊಲೀಸರಿಗೆ, ಯೋಧರಿಗೆ, ಕ್ರೀಡಾಪಟುಗಳಿಗೆ ಶುಭವಾಗುತ್ತದೆ. ನಿಮ್ಮ ರಾಶ್ಯಾಧಿಪತಿ ಚೆನ್ನಾಗಿದ್ದಾಗ ನಿಮಗೆ ಒಂದು ಬಲ ಬಂದಂತೆ ಆಗುತ್ತದೆ. ಬಲಿಷ್ಠರಾಗ್ತೀರಾ. ಬುಧ ಭಾಗ್ಯದಲ್ಲಿರೋದ್ರಿಂದ ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ, ಬ್ಯಾಂಕ್ ಉದ್ಯಮಿಗಳಿಗೆ, ಉಪನ್ಯಾಸಕರಿಗೆ ಶುಭವಾಗುತ್ತದೆ. ಸೂರ್ಯನಿಂದ ಉನ್ನತಾಧಿಕಾರ ನಿಮ್ಮದಾಗುತ್ತದೆ. ಆರೋಗ್ಯ ಅಭಿವೃದ್ಧಿಯಾಗುತ್ತದೆ. ಆದರೆ ಬಲಿಷ್ಠ ಗ್ರಹಗಳಾದ ಶನಿ ಮತ್ತು ಗುರುಗ್ರಹಗಳು ನಿಮಗೆ ವಿರುದ್ಧ ಸ್ಥಾನದಲ್ಲಿರೋದ್ರಿಂದ ಬೇರೆ ಗ್ರಹಗಳು ಶುಭ ಸ್ಥಾನದಲ್ಲಿ ಇದ್ದರೂ ಸಹ ನಿಮಗೆ ಉನ್ನತ ಫಲಗಳು ಸಿಗುವುದಿಲ್ಲ. ಗುರು ಶುಭಗ್ರಹ ಆಗಿರೋದ್ರಿಂದ ಗುರುವಿನಿಂದ ಕೆಟ್ಟದ್ದೇನೂ ಆಗುವುದಿಲ್ಲ. ಗುರು ಕೆಟ್ಟದ್ದು ಮಾಡಲ್ಲ. ಆದರೆ ಶನಿ ಪಂಚಮದಲ್ಲಿ ಇರೋದ್ರಿಂದ ಅಷ್ಟಾಗಿ ಶುಭ ಇರಲ್ಲ. ಆದರೂ ನಿಮ್ಮ ಜಾತಕದಲ್ಲಿ ಶನಿ ಪ್ರಬಲನಾಗಿದ್ದರೆ ನಿಮ್ಮ ಮೇಲೆ ಶನಿಯ ನಕಾರಾತ್ಮಕ ಶಕ್ತಿ ಬೀರಲ್ಲ. ಶುಭವೇ ಆಗುತ್ತದೆ. ಇನ್ನು ರವಿ, ಶುಕ್ರ, ಬುಧ ಗ್ರಹಗಳಿಂದ ಮರಳುಗಾಡಿನಲ್ಲಿ 1 ಲೋಟ ನೀರು ಸಿಕ್ಕಂತೆ ಆಗುತ್ತದೆ. ಕಷ್ಟದ ಸಮಯದಲ್ಲಿ ಸ್ವಲ್ಪ ಬಲ ಬಂದಂತೆ ಆಗುತ್ತದೆ. ಶುಭವಾಗಲಿ. ಇನ್ನು ಪರಿಹಾರದ ಕಡೆ ನೋಡೋದಾದ್ರೆ, ಶನಿಯು ಪಂಚಮದಲ್ಲಿ ಇರೋದ್ರಿಂದ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿಗೆ ಎಳ್ಳೆಣ್ಣೆ ಮತ್ತು ಕಪ್ಪು ಎಳ್ಳನ್ನು ದಾನ ಕೊಡಿ. ಸಾಧ್ಯವಾದರೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ. ಪ್ರತಿ ಶನಿವಾರ ಆಂಜನೇಯನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ